ನಾನು ಮೊದಲಾಗಿ ಸರ್ಕಾರದ ಪರವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಇಲಾಖೆಯ ಮಂತ್ರಿಗಳ ನೇತೃತ್ವದಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಹೆಜ್ಜೆ ಹಾಕಿದೆ. ಸಾಕ್ಷಿ ಗುಡ್ಡೆ ಬಿಡ್ತಾ ಇದೆ. ಮುಂದೆ ವರ್ಷ ಕೊನೆ ವರ್ಷದೊಳಗಡೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಸ್ ಅನ್ನ ಸಾರಿಗೆ ವ್ಯವಸ್ಥೆಯಲ್ಲಿ ನಡೆಸಲಿಕ್ಕೆ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧನೆ ಮಾಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ಸರ್ಕಾರದ ಪರವಾಗಿ ನಮ್ಮ ಜನತೆ ಪರವಾಗಿ ಅವರೆಲ್ಲ ನಾಯಕ ಮಂತ್ರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವಿಎಂ ಪಾಲಿಸಿಯನ್ನ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಾವು ಮಾಡಿದ್ದು. ಆ ಇವಿಎಂ ಪಾಲಿಸಿ ಮಾಡಿದಾಗ ಕೆಲವರು ನಗ್ತಾ ಇದ್ರು, ಏನಿದು ಎಲೆಕ್ಟ್ರಿಕಲ್ ವೆಹಿಕಲ್ ಮೋಟಾರ್ ಪಾಲಿಸಿ ಹೊಸದಾಗಿ ಮಾಡ್ತಾ ಇದಾರಲ್ಲ ಕರ್ನಾಟಕದಲ್ಲಿ ಅಂತ ನಮ್ಮನ್ನ ಅನೇಕ ದೇಶದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಸೊ ಹಾಗಾಗಿ ಕೆಲವು ಪ್ಲಗ್ ಪಾಯಿಂಟ್ಗಳನ್ನೆಲ್ಲ ನಮ್ಮ ಕೆಲವು ಮಾಲ್ಗಳಲ್ಲಿ ಕೆಲವು ಜಾಗದಲ್ಲೆಲ್ಲ ಮಾಡಿ ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಬಸ್ಗಳು ಇವತ್ತು 1000ಕ್ಕೂ ಹೆಚ್ಚು ಬಸ್ಗಳನ್ನ ಒಂಚೂರು ಡೀಸೆಲ್ ಆಗದೆ ಎಲೆಕ್ಟ್ರಿಕಲ್ ಚಾರ್ಜ್ ಮಾಡಿ ಇವತ್ತು ಈ ಬಸ್ಗಳನ್ನ ಮಾಡ್ತಾ ಇದ್ದೇವೆ. ಒಂದು ಎಲ್ಲ ಬಸ್ಗಳು ಕೂಡ ಇವತ್ತು ಎಮಿಷನ್ ಇಲ್ಲದೆ ಇವತ್ತು ದೆಹಲಿಯಲ್ಲಿ ಯಾವ ರೀತಿ ಬಸ್ಗಳನ್ನ ವಾಹನಗಳನ್ನ ಡೀಸೆಲ್ ವಾಹನಗಳನ್ನ ನಮ್ಮದೇ ವಾಹನಗಳನ್ನ ನಿಲ್ಲಿಸ್ಬಿಟ್ಟಿದ್ರು, ಅಲ್ಲೆಲ್ಲ ನಮ್ಮ ಪ್ರೈವೇಟ್ ವಾಹನಗಳು ಕೂಡ ನಿಲ್ಲಿಸ್ಬಿಟ್ಟಿದ್ರು, ಅಷ್ಟು ಪೊಲ್ಯೂಷನ್. ಅದನ್ನ ಮುಂಜಾಗ್ರತೆಯಾಗಿ ಬೆಂಗಳೂರು ಇವತ್ತು ವಿಶ್ವವನ್ನ ಇವತ್ತು ಆಕರ್ಷಣೆ ಮಾಡುವಂತ ದೊಡ್ಡ ಶಕ್ತಿ ಇವತ್ತು ಬಂದಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 100 ಬಸ್ಸು ಈಗಾಗಲೇ ಅವ್ರಿಗೆ ನಾವು ಕೂಡ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ಇವತ್ತು ಇಡೀ ದೇಶ ನಾವು ಪೊಲ್ಯೂಷನ್ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಉತ್ತಮವಾದಂತಹ ಆರೋಗ್ಯವನ್ನು ಕೊಡಲಿಕ್ಕೆ ಸರ್ಕಾರ ಶಕ್ತಿ ಯೋಜನೆ ತಂದು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಎಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ ಈ ನಮಗೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇರ್ಬೋದು, 1,000-2,000-3,000 ಕೋಟಿ ಈಗ ನಾವು ಕೊಟ್ಟಿರ್ಬೋದು. ಬಟ್ ಈ ದುಡ್ಡಿಂದ ಈ ಫ್ರೀ ಕೊಟ್ಟಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನಗಳಿಗೆ, ಊರುಗಳಿಗೆ, ಮನೆಗಳಿಗೆ ಸಂಬಂಧಗಳು ಕರ್ಕೊಂಡು ಎಕನಾಮಿಕ್ ರೆವಲ್ಯೂಷನ್ ಆಗ್ತಾ ಇದೆ. ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ವ್ಯಾಪಾರ ವಹಿವಾಟ ಎಲ್ಲ ಕೂಡ ಜಾಸ್ತಿಯಾಗಿ ಸಾಯಿಬಾಬಾ ಅವ್ರ ಕಡೆ ಒಂದಿನ ಒಂದು ಮಾತು ಹೇಳಿದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕು ಅಂತ. ಬ್ಲಡ್ ಒಂದ್ ಕಡೆ ಇದು ಬಿಟ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕುಡಿಕೆಯಲ್ಲಿ ಕಳ್ಳರು ಪಲ್ಟೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಹಂಗೆ ದುಡ್ಡು ಒಂದ್ ಕಡೆ ಸೇರ್ಕೊಂಡ್ರೆ ಬ್ಲಡ್ ಸೇರಿದ್ರೆ ಒಂದ್ ಕಡೆ ಇದ್ರೆ ಆರೋಗ್ಯ ಕೆಡ್ತದತ್ತೆ, ದುಡ್ಡು ಇದ್ರೆ ಇವರೆಲ್ಲ ತಗೊಳ್ಕೊಳ್ತಾರೆ. ಹಂಗೆ ಸಮಾಜದಲ್ಲಿ ಸರ್ಕ್ಯುಲೇಷನ್ ಆಗ್ಬೇಕು. ಅದರಿಂದ ನಮ್ಮ ಹೆಣ್ಮಕ್ಳು ಯಾರು ಕೂಡ ಎಲ್ಲ ಬಡವರು ಹೆಣ್ಮಕ್ಳು ಟ್ರಾವೆಲ್ ಮಾಡೋರು, ಮಧ್ಯಮ ವರ್ಗದವ್ರು ಟ್ರಾವೆಲ್ ಮಾಡೋರು, ಅವರ ಕುಟುಂಬದವ್ರು ಕರ್ಕೊಂಡು ಇವತ್ತು ಎಲ್ಲ ಕಡೆ ಫ್ರೀ ಆಗಿ ಬಹಳ ಸಂತೋಷ. ನಾನು ಸರ್ವೆ ಮಾಡಿಸಿದ್ದೀನಿ. ಸರ್ವೆ ಮಾಡಿಸಿದ್ರಲ್ಲಿ 92% ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ವಿಶೇಷವಾದಂತ ಯೋಜನೆ ತಮಿಳುನಾಡಲ್ಲಿ ಬರೀ ಟೌನ್ ಅಲ್ಲಿ ಮಾತ್ರ, ಚೆನ್ನೈ ಸಿಟಿಯಲ್ಲಿ ಮಾತ್ರ ಫ್ರೀಯಾಗಿ ಕೊಡ್ತಾ ಇದ್ರು. ಬಟ್ ನಾವು ಈ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಮಕ್ಳು ಫ್ರೀಯಾಗಿ, ವಿದ್ಯಾರ್ಥಿಗಳು ಫ್ರೀಯಾಗಿ ಹೋಗ್ಲಿಕ್ಕೆ ಪ್ರಥಮವಾಗಿ ಮಾಡಿದಂತ ಒಂದು ಐತಿಹಾಸಿಕ ತೀರ್ಪನ್ನ ತೆಗೆದುಕೊಳ್ಳೋದಕ್ಕೆ ಬೇರೆ ರಾಜ್ಯಗಳು ಕೂಡ ನಮ್ಮನ್ನ ಗಮನಿಸಿಕೊಂಡು ಒಂದು ಮಾದರಿಯಾಗಿ ಮಾಡಿದ್ದಾರೆ. ನಾನು ನೆನ್ನೆನೋ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದೆ. ಅವರು ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿದ್ರು. ಈಗ ಅವರು ಮೋದಿ ಗ್ಯಾರಂಟಿ ಅಂತ ಪಾಪ ಅವರು ಕೂಡ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಂಗೆ ಬಹಳ ಸಂತೋಷ ಆಗ್ತದೆ, ಅವ್ರಿಗೂ ಅಭಿನಯಿಸ್ತೀನಿ. ಯಾಕೆಂದ್ರೆ ನಾವು ಅವ್ರಿಗೂ ಕೂಡ ಒಂದು ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನು ನಮ್ಮ ಯುವ ನಿಧಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡಿ ಶುರು ಮಾಡ್ತಾ ಇದ್ದೇವೆ. 5ನೇ ಗ್ಯಾರಂಟಿ. ಸೊ 5 ಬೆರಳು ಗಟ್ಟಿಯಾಗಿದ್ರೆ ಈ ಹಸ್ತಕ್ಕೆ ದೊಡ್ಡ ಶಕ್ತಿ ಬಂದಂಗಾಗ್ತದೆ. ಸೊ ನಿಮ್ಮ ಆಶೀರ್ವಾದ ಈ ಸರ್ಕಾರಕ್ಕೆ ಇರಲಿ. ಈ 5 ಬೆರಳನ್ನು ಕೂಡ 5 ಗ್ಯಾರಂಟಿಯನ್ನು ಕೂಡ ಜನರಿಗೆ ಸಮರ್ಪಕ ಮಾಡ್ತಿದೆ. ಮೊದಲು ಇದನ್ನು ಮಾಡ್ದೋ, ಅವತ್ತೇ ಬಸ್ಸನ್ನ ಪ್ರಾರಂಭ ಮಾಡ್ದೋ ಯೋಜನೆನ ಇವತ್ತು ಯುವ ನಿಧಿನ ಪ್ರಾರಂಭ ಮಾಡ್ತಾ ಇದ್ವಿ. ಯುವಕರಿಗೆ ಅನುಕೂಲ ಆಗ್ಲಿ, ರಾಜ್ಯದ ಜನತೆಗೆ ಅನುಕೂಲ ಆಗ್ಲಿ.
ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.